5 ಗ್ರಹಗಳ ಸಮ್ಮಿಲನದಿಂದ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ನೋಡೋಣ ಬನ್ನಿ. ಈ ಥರ ನೀವು ಸ್ಪೀಡಾಗಿ ಹೋಗೋ ಒಂದು ಸಂದರ್ಭದಲ್ಲಿ ಏನು ಮಾಡ್ತೀರಿ, ಜಗಳಗಳನ್ನು ಮಾಡ್ಕೊಂಡ್ಬಿಡ್ತೀರಿ. ಅಷ್ಟೊಂದು ಖರ್ಚಾಗಿರ್ಬೋದು ಅಥವಾ ಉಳಿತಾಯ ಆಗಿರ್ಬೋದು ಎರಡೂ ಮಾಡಲ್ಲ. ಈ ಸ್ವಲ್ಪ ಜಾಗರೂಕತೆಯನ್ನು ಆರೋಗ್ಯದ ಕಡೆ ವಹಿಸಿ. ಸ್ವಲ್ಪ ಜಗಳ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಅವ್ರ ಮಾತನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ನಿಮ್ಮ ಸ್ಪೀಡ್ ಜೀವನದಲ್ಲಿ ಸ್ವಲ್ಪ ಮೇಲಧಿಕಾರಿಗಳಿಂದ ಆಗಿರಬಹುದು, ನಿಮ್ಮ ಸಹೋದ್ಯೋಗಿಗಳಿಂದ ಆಗಿರ್ಬೋದು ಹೆಚ್ಚಿನ ಆಗಿದ್ರೆ ಪರಿಹಾರ ಏನಪ್ಪ ಅಂದರೆ ನಮ್ಮ ಆರಾಧ್ಯ ದೇವವಾಗಿರ್ತಕ್ಕಂಥ ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜಲಂಧಂ ಸರ್ವತೋಮುಖಂ ನೃಸಿಂಹವೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಆಗಿ ಅಂತ ಹೇಳಿ ವಿಶೇಷ ವರ್ಷದ ಆರಂಭ 2026 ಜನವರಿ ತಿಂಗಳ ವರ್ಷದ ಆರಂಭ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಾಗಿ ಇದೇ 14ನೇ ತಾರೀಕು ಮಕರ ಸಂಕ್ರಮಣ ಅಂತ ಕರಿತೀವಿ. ಸೂರ್ಯ ಭಗವಂತ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ವಿಶೇಷವಾಗಿ ಮಕರ ರಾಶಿಯಲ್ಲಿ 5 ಗ್ರಹಗಳ ಸಮ್ಮಿಲನ ಕೂಡ ಇದೆ. 13ನೇ ತಾರೀಕು ಮಕರ ರಾಶಿಗೆ ಪ್ರವೇಶವನ್ನು ಪಟ್ಟಂಥ ಶುಕ್ರಗ್ರಹ 18ನೇ ತಾರೀಕಿನಿಂದ ಕುಂಭರಾಶಿ ಕಡೆಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. 17 ಮತ್ತು 18 ಇದೇ ಜನವರಿ 17, 18 ಅಂಗಾರಕ ಮತ್ತು ಬುಧಗ್ರಹ ಮತ್ತು ಚಂದ್ರಗ್ರಹ ಮಕರ ರಾಶಿಗೆ ಪ್ರವೇಶವನ್ನು ಪಡೀತಾ ಇದ್ದಾರೆ. ಹಾಗಿದ್ರೆ ಈ 5 ಗ್ರಹಗಳ ಸಮ್ಮಿಲನದಿಂದ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ನೋಡೋಣ ಬನ್ನಿ. ಮೊದಲಿಗೆ ಉದ್ಯೋಗದ ಕಡೆ ನಾವು ನೋಡೋದಾದರೆ, ವೃತ್ತಿ ಜೀವನದ ಕಡೆ ನೋಡೋದಾದರೆ, ಈ ಅಂಗಾರಕ ಮತ್ತು ಬುಧನ ಪ್ರಭಾವದಿಂದ ಅತ್ಯಂತ ಚಟುವಟಿಕೆಯಾಗಿರ್ತಕ್ಕಂತಹ ತಿಂಗಳಾಗ್ತದೆ. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಏನಾದರೂ ಒಂದು ಹೊಸ ಅವಕಾಶಗಳನ್ನು, ಹೊಸ ಸಂಶೋಧನೆಗಳನ್ನು ವೃತ್ತಿ ಜೀವನದಲ್ಲಿ ನೀವು ಪಡಿತಾ ಇರ್ತೀರಿ. ಹಾಗೆ ಮೇಲಧಿಕಾರಿಗಳಿಂದ, ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಮೇಲಧಿಕಾರಿಗಳಿಂದ ಆಗಿರಬಹುದು, ನಿಮ್ಮ ಸಹೋದ್ಯೋಗಿಗಳಿಂದ ಆಗಿರ್ಬೋದು ಹೆಚ್ಚಿನ ಪ್ರಶಂಸೆ ಮತ್ತು ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಶಬಾಷ್ಗಿರಿ ಕೊಡ್ತಕ್ಕಂಥ ನೀವು ಚೆನ್ನಾಗಿ ಮಾಡಿದ್ರಿ ಅಂತ, ನಿಮ್ಮ ಕೆಲಸ ಅಲ್ಲದೆ ಬೇರೆಯವ್ರ ಕೆಲಸ ಕೂಡ ನೀವು ಮಾಡ್ತೀರಿ. ಅದಕ್ಕೆ ಚಟುವಟಿಕೆ ಇರತಕ್ಕಂತಹ ತಿಂಗಳು ಅಂತ ಹೇಳಿದ್ವಿ. ಯಾವಾಗ? ಈ ಜನವರಿ ವರ್ಷದ ಆರಂಭ ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಇನ್ನು ಮೇಲಧಿಕಾರಿಗಳೊಂದಿಗೆ ಈ ಥರ ನೀವು ಸ್ಪೀಡಾಗಿ ಹೋಗೋ ಒಂದು ಸಂದರ್ಭದಲ್ಲಿ ಏನು ಮಾಡ್ತೀರಿ, ಜಗಳಗಳನ್ನು ಮಾಡ್ಕೊಂಡ್ಬಿಡ್ತೀರಿ. ನಾನು ಮಾಡ್ತಾ ಇದ್ರು ಕೂಡ ನನಗೆ ಇವರು ಆಪಾದನೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಮೇಲಧಿಕಾರಿಗಳೊಂದಿಗೆ ನಿಮ್ಮ ಸ್ನೇಹ ವರ್ಗದಲ್ಲಿ ಸ್ವಲ್ಪ ಜಗಳ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಅವ್ರ ಮಾತನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ನಿಮ್ಮ ಸ್ಪೀಡ್ ಜೀವನದಲ್ಲಿ ಸ್ವಲ್ಪ ಬ್ರೇಕ್ ಹಾಕಿ. ಇಂಥ ಒಂದು ವೃತ್ತಿ ಜೀವನ, ಉದ್ಯೋಗದಲ್ಲಿರ್ತಕ್ಕಂಥವರು. ಇನ್ನು ಹಣಕಾಸಿನ ಸ್ಥಿತಿ ನೋಡೋದಾರೆ ಸಾಧಾರಣವಾಗಿರುತ್ತೆ. ನಿಮಗೆ ಅಷ್ಟೊಂದು ಖರ್ಚಾಗಿರ್ಬೋದು ಅಥವಾ ಉಳಿತಾಯ ಆಗಿರ್ಬೋದು ಎರಡೂ ಮಾಡಲ್ಲ. ಈ ಶುಕ್ರ ನಿಮಗೆ 13ನೇ ತಾರೀಕು ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದ ಕಾರಣ ನಿಮಗೆ ಹಣಕಾಸಿನ ಸ್ಥಿತಿ ಸಾಧಾರಣವಾಗಿರುತ್ತೆ ಅಂತ ಹೇಳಿ ವೃಶ್ಚಿಕ ರಾಶಿಯವರಿಗೆ ಹೇಳಬಹುದು. ಹಾಗಿದ್ರೆ ಏನು ಮಾಡಬೇಕು? ಉಳಿತಾಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಿ, ಅನಗತ್ಯವಾಗಿರ್ತಕ್ಕಂಥ ಖರ್ಚನ್ನು ನಿಲ್ಲಿಸಿ ವೃಶ್ಚಿಕ ರಾಶಿಯವರು. ಇನ್ನು ಆರೋಗ್ಯದ ಕಡೆ ನೋಡೋದಾದರೆ, ಆರೋಗ್ಯ ನಿಮಗೆ ಅಷ್ಟೊಂದು ಸಾಧಾರಣವಾಗಿರ್ತದೆ. ಆರೋಗ್ಯ ಕೂಡ ಏಕೆಂದರೆ ಈ 5 ಗ್ರಹಗಳ ಸಮ್ಮಿಲನದಿಂದ ನಿಮಗೆ ಎಲ್ಲವೂ ಕೂಡ ತಟಸ್ಥವಾಗಿರ್ತಕ್ಕಂಥ ನೀತಿಯನ್ನು ಈ ಜನವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಪಡಿತೀರಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವಿಷಯಗಳು ಕೂಡ ವೈದ್ಯಾಧಿಕಾರಿಗಳನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಮರೆಯೋಕೆ ಹೋಗ್ಬೇಡಿ. ನನಗೇನಾಗಿಲ್ಲ, ಆರಾಮಾಗಿ ಏನೋ ಇದ್ದೀನಿ ಅಂತ ಹೇಳೋಕೆ ಹೋಗ್ಬೇಡಿ. ಸ್ವಲ್ಪ ಜಾಗರೂಕತೆಯನ್ನು ಆರೋಗ್ಯದ ಕಡೆ ವಹಿಸಿ. ಇನ್ನು ಕೌಟುಂಬಿಕವಾಗಿ ಈ ಬುಧನ ಪ್ರಭಾವದಿಂದ ಸುಮಧುರವಾಗಿರ್ತಕ್ಕಂಥ ಅನುಭವವನ್ನು ಪಡಿತೀರಿ. ನೀವು ಏನು ಭಿನ್ನಾಭಿಪ್ರಾಯ, ಎಲ್ಲ ಹಳೆ ಭಿನ್ನಾಭಿಪ್ರಾಯಗಳು ಏನಾದರೂ ನಿಮ್ಮ ಕೌಟುಂಬಿಕದಲ್ಲಿದ್ದರೆ ಅವೆಲ್ಲವೂ ಬಗೆಹರಿದು ನಿಮಗೆ ಉತ್ತಮವಾಗಿರ್ತಕ್ಕಂಥ ಜೀವನ ಜನವರಿ ತಿಂಗಳಲ್ಲಿ ನಿಮಗೆ ಲಭಿಸುತ್ತೆ. ಹಾಗಿದ್ರೆ ವಿದ್ಯಾರ್ಥಿ ಜೀವನಕ್ಕೆ ನೋಡೋದಾದರೆ, ವಿದ್ಯಾರ್ಥಿ ಜೀವನದಲ್ಲಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಮಾಸ ಆಗ್ತದೆ. ಯಾವಾಗ? ನೀವು ಜಾಗೃತೆಯಿಂದ, ಏಕಾಗ್ರತೆಯಿಂದ ಸದೃಢವಾಗಿ ನಡ್ಕೊಂಡ್ರೆ ಮಾತ್ರ ನಿಮಗೆ ಈ ಒಂದು ಮಾಸ ಅತ್ಯುತ್ತಮ ಶುಭ ಫಲವಾಗಿರ್ತದೆ. ಹಾಗಿದ್ರೆ ಪರಿಹಾರ ಏನಪ್ಪ ಅಂದರೆ, ನಮ್ಮ ಆರಾಧ್ಯ ದೇವವಾಗಿರ್ತಕ್ಕಂಥ ನರಸಿಂಹದೇವರನ್ನು ಪ್ರತಿ ಮಂಗಳವಾರ 1/4 kg ತೊಗರಿಬೇಳೆಯನ್ನು, ಕೆಂಪು ವಸ್ತ್ರವನ್ನು ನರಸಿಂಹನಿಗೆ ಅರ್ಪಿಸಿ ಅವರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ನಿಂಬೆಹಣ್ಣಿನ ಆರತಿಯನ್ನು ಮಾಡ್ತಕ್ಕಂಥದ್ದನ್ನು ನೀವು 11 ನಿಂಬೆಹಣ್ಣಿನ ಆರತಿಯನ್ನು ಮಾಡ್ತಕ್ಕಂಥದ್ದು ಅಭ್ಯಾಸ ಮಾಡಿ. ಏಕೆಂದರೆ ಧನುರ್ಮಾಸ, ಧನುರ್ಲಗ್ನ ನಡೀತಾ ಇದೆ. ಆ ಧನುರ್ಮಾಸದಲ್ಲಿ ಬೆಳಗ್ಗೆ ಶುಭೋದಯದಲ್ಲಿ ಎದ್ದು ಇವೆಲ್ಲವನ್ನು ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಫಲಾಫಲಗಳು ಈ ವೃಶ್ಚಿಕ ರಾಶಿಯವರು ಪಡಿತೀರಿ. ಒಳ್ಳೆಯದಾಗಲಿ, ಶುಭವಾಗಿ.